ಮಸ್ತ್ ಅಂತ ಅಂದ್ರೆ ಅದೊಂದು ನ್ಯಾಚುರಲ್ ಫೆನಾಮಿನಾ ಅಂತ ಕರಿತೀವಿ. ಪ್ರಕೃತಿ ದತ್ತವಾಗಿ ಪ್ರಕೃತಿ ನೀಡಿರ್ತಕ್ಕಂಥ ವರದಾನ. ಆನೆಗಳಿಗೆ ಮಾತ್ರ ಅದು ಮಸ್ತ್ ಅನ್ನೋದು. ಸೊ ಈವನ್ ಮೇಲು ಫಿಮೇಲ್ ಎರಡರಲ್ಲೂ ಇದೆ. ಸಣ್ಣ ಒಂದು ಟೆಂಪರಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ನಮ್ಮ ಮುಖದಲ್ಲಿ ಏನಿದೆ ಈ ತರ ಆ ಕಡೆ ಈ ಕಡೆ ನಮ್ಮ ಕಿವಿಯಿಂದ ಮುಂದೆ ಕೆನ್ನೆಯ ಭಾಗ ಮೇಲ್ಭಾಗದಲ್ಲಿ ಇದನ್ನ ಟೆಂಪರಲ್ ಗ್ಲ್ಯಾಂಡ್ ಅಂತ ಕರಿತೀವಿ. ಇಲ್ಲಿ ಒಂದು ಸಣ್ಣ ಓಪನಿಂಗ್ ಇದೆ, ನೀವು ಅಬ್ಸರ್ವ್ ಮಾಡ್ಬೋದು. ಎಲ್ಲ ಆನೆಗಳಿಗೂ ಇದೆ, ಹೆಣ್ಣು ಗಂಡು ಎಲ್ಲಾದ್ರಲ್ಲೂ ಇದೆ. ಆದ್ರೆ ಹೆಣ್ಣು ಜಾಸ್ತಿ ಬರಲ್ಲ, ಮಸ್ತಿಗಿಸ್ತು ಅನ್ನೋದು ಇಲ್ಲ. ಸೊ ಆದ್ರೆ ಮೇಲ್ಸ್ ಅಲ್ಲಿ ಕಂಪಲ್ಸರಿ ಇದೆ. ಒಂದು 15 ವರ್ಷ ದಾಟ್ತಿದ್ದಾಗೇನೆ, ಸೊ ಒಂದು ಈಗ ನಮ್ಗೆ ಹೆಂಗೆ ಗಂಡು ಮಕ್ಕಳಲ್ಲಿ 15 ವರ್ಷ ದಾಟ್ತಿದ್ದಂಗೆ ಈ ಮೀಸೆ ಮಸ್ಟರ್ಡ್ ಅನ್ನ ನಾವೇನ್ ಕರಿತೀವಿ ಗಡ್ಡೆಯಾಗಿ ಬರ್ತದೆ. ಸೊ ಹಾಗೆ 15 ವರ್ಷ 16 ವರ್ಷ ದಾಟ್ತಿದ್ದಾಗೇನೆ ಜುವಿನೈಲ್ ಮಸ್ತ್ ಅಂತ ಕರಿತೀವಿ. ಅಪ್ ಟು 20 ಇಯರ್ಸ್ ವರೆಗೆ ಸಣ್ಣದಾಗಿ ಸೊ ಮಸ್ತ್ ಶುರು ಆಗತ್ತೆ, ಆಗ್ತಾನೆ ಶುರುವಾಗುವಂತ ಏಜ್ ಅದು. ಬಟ್ ಟಿಪಿಕಲ್ ಮಸ್ತ್ ಯಾವಾಗ ಅಂದ್ರೆ ಮೋರ್ ದೆನ್ 20 ಇಯರ್ಸ್ ನಂತರ, 20 ವರ್ಷದ ನಂತರ ಏನಾಗುತ್ತೆ ಟಿಪಿಕಲ್ ಮಸ್ತ್ ಅಂತ ಕರಿತೀವಿ. ಆ ಮಸ್ತನ್ನ ಮೂರು ತರದಲ್ಲಿ ನಾವು ನೋಡ್ತೀವಿ. ಒಂದು ಪ್ರೀ ಮಸ್ತ್ ಅಂತ ಕರಿತೀವಿ, ಒಂದು ಟಿಪಿಕಲ್ ಮಸ್ತ್, ಇನ್ನೊಂದು ಪೋಸ್ಟ್ ಮಸ್ತ್ ಅಂತ ಕರಿತೀವಿ. ಪ್ರೀ ಮಸ್ತ್ ಅಂತ ಅಂದ್ರೆ ನಿಮ್ಗೆ ಸಾಕಿರೋ ಆನೆಗಳಲ್ಲಿ ಮಾವುತ ಕರ್ಕೊಂಡು ಹೋಯ್ತಾ ಇರ್ತಾನೆ, ಅವನು ಗೊತ್ತಾಗುತ್ತೆ ಇಲ್ಲಿ ಊತ ಆಗ್ತಾ ಇದೆ. ಸಾಮಾನ್ಯವಾಗಿ ದಸರಾ ಮುಗಿಸಿ ಹೋಗ್ತಿದ್ದಂಗೆ ನವೆಂಬರ್ ಡಿಸೆಂಬರ್ನಲ್ಲಿ ಸಾಮಾನ್ಯವಾಗಿ ಇದು ಕಾಮನ್ ಅದು. ಸೊ ಎಲಿಫೆಂಟ್ಸ್ ಅಲ್ಲಿ ಮಸ್ತ್ ಬರೋದು. ಆದ್ರೆ ಆ ಮಸ್ತ್ ಪೀರಿಯಡ್ ಕೆಲವು ಆನೆಗಳಲ್ಲಿ ಈಗ ಸ್ಟಾರ್ಟಿಂಗ್ ನಲ್ಲಿ 21-20-20ನೇ ವರ್ಷ ಅವೆಲ್ಲ 2 ತಿಂಗಳು 15 ದಿನ 1 ತಿಂಗಳಿಗೆ ಹೊರಟೋಗ್ತವೆ. ಒಂದು ಪೀರಿಯಡ್ ದಾಟದ ಮೇಲೆ ನಿಮ್ಮ ಆರೋಗ್ಯದಲ್ಲಿ ಚೆನ್ನಾಗಿದ್ದು ವೆಲ್ ಬಿಲ್ಟ್ ಆಗಿದ್ದು ಒಳ್ಳೆ ಎನ್ವೈರನ್ಮೆಂಟ್ ಅಲ್ಲಿ ಒಳ್ಳೆ ಫುಡ್ ಸಿಗ್ತಾ ಇದೆ ಅಂದ್ರೆ ಅದು ಒಂದು ಆನೆ 3 ತಿಂಗಳವರೆಗೂ ಸತತವಾಗಿರ್ತದೆ. ಕೆಲವು ನಾಲ್ಕಂಡಂಗೆ ನಮ್ಮ ಅರ್ಜುನ ಆನೆ ವರ್ಷವೆಲ್ಲ ಮಸ್ತಲ್ಲಿರೋದನ್ನ ನಾನು ನೋಡಿದ್ದೀನಿ, ಸತತವಾಗಿ ನೋಡಿದ್ದೀನಿ. ಆದ್ರೆ ಮಾವುತ ಇದಾನೆ ಅಂತ ಅಂದ್ರೆ ಅದು ಯಾರ ತಂಟೆಗೂ ಹೋಯ್ತಿಲ್ಲ. ಮಾವುತ ಇರ್ಬೇಕು, ಮಾವುತನಿಗೆ ಮಾತ್ರ ಅದು ಸೇರ್ಸ್ಕೊಳ್ತಾ ಇತ್ತು. ಇವನ್ ಅಭಿಮನ್ಯುನು ಅಷ್ಟೇ, ಮಾವುತ ಮಾತ್ರ ವಸಂತ ಇದ್ರೆ ಅದು ಮಸ್ತಲಾರ ಇರ್ಲಿ ಎಲ್ಲಾರ ನೀವು ಅಡಿನಲ್ಲಿ ಬೇಕಾದ್ರೂ ಓಡಾಡಿ, ಮಾವುತ ಇದ್ದಾಗ ಮಾತ್ರ. ಮಾವುತ ಇಲ್ಲದೆ ಇದ್ದಾಗ ಮಾತ್ರ ಯಾವುದೇ ಕಾರಣಕ್ಕೆ ಇವನ್ ನಾನು ಡಾಕ್ಟರ್ ಆಗಿರ್ಬೋದು ಅವೆಲ್ಲ ನೋಡಲ್ಲ, ಅದು ಮಾವುತ ಇರ್ಬೇಕಷ್ಟೆ. ಸೊ ಅಷ್ಟು ಇದಿರ್ತದೆ. ಪ್ರೀ ಮಸ್ತಲ್ಲಿ ಏನು ಅಂತ ಅಂದ್ರೆ ನಿಮ್ಗೆ ಈ ಟೆಂಪರಲ್ ಗ್ಲ್ಯಾಂಡ್ ಅಲ್ಲಿ ಆ ಹೋಲ್ ಇರೋ ಜಾಗ ಊತ ಬರ್ತದೆ. ಆ ಊತ ಬಂದಾಗ ಏನಾಗುತ್ತೆ ಅದರಲ್ಲಿ ಬಿಹೇವಿಯರ್ ಚೇಂಜಸ್ ಆಗ್ತಾ ಹೋಗುತ್ತೆ. ಈ ಮಾವುತ ಏನೇ ಹಾರೆ ಅಂತ ಅಂದ್ರೂ ನಿಧಾನ, ಕೇರ್ಲೆಸ್ ಅಂತ ಅಂತೀವಲ್ಲ, ಏನೋ ಕರೆದ್ರು ಬರೋಲ್ಲ ಅಂತ ಮಕ್ಕಳಿಗೆ ರೇಗಿಸ್ತಾರಲ್ಲ ಆ ಥರ. ಸೊ ನಿಧಾನಕ್ಕೆ ಇದು ಮಾಡೋದು, ರೆಸ್ಪಾಂಡ್ ಮಾಡೋದು, ಅವೆಲ್ಲ ಬಿಹೇವಿಯರಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತದೆ. ಇದು ಪ್ರೀ ಮಸ್ತ್ ಕಂಡೀಷನ್ ಇರ್ತದೆ. ಆದರೆ ಟಿಪಿಕಲ್ ಅದೊಂದು 15 ದಿವಸ ಇರ್ತದೆ. ಸೊ ಅದಾದ ನಂತರ ಇದು ಟಿಪಿಕಲ್ ಮಸ್ತ್ ಅಂತ ಬರ್ತದೆ. ಅದು ಆಲ್ಮೋಸ್ಟ್ 1-1.5 ತಿಂಗಳವರೆಗೆ ಇರ್ತದೆ. ಆ ಪೀರಿಯಡಲ್ಲಿ ಯಾವಾಗಲೂ ಕಂಟಿನ್ಯೂಸ್ ಡ್ರಿಬ್ಲಿಂಗ್ ಆಫ್ ಯೂರಿನ್ ಅಂತ ಕರಿತೀವಿ. ಅಂದ್ರೆ ಯಾವಾಗಲೂ ರೀಸಸ್ ಅನ್ನ ಜಿನ್ಗಿಸ್ತಾ ಇರೋದು, ತೊಟ್ಟಿಕ್ಕಿಸ್ತಾ ಇರೋದು, ಅಲ್ಲಲ್ಲಿ ಸತತವಾಗಿ ಇದು ಮಾಡೋದು. ಆಮೇಲೆ ಇಲ್ಲಿ ಊತ ಏನಿತ್ತು ಟೆಂಪರಲ್ ಗ್ಲ್ಯಾಂಡು, ಅಲ್ಲಿ ಒಂದು ಟಿಪಿಕಲ್ ಕೆಟ್ಟ ದುರ್ವಾಸನೆಯಿಂದ ಕೂಡಿದಂಥ ಒಂದು ಸ್ಮೆಲ್ಲು ಜಿನುಗ್ತಾ ಇರ್ತದೆ, ಈಚೆಗೆ ಬರ್ತದೆ ಲಿಕ್ವಿಡ್. ಸೊ ಆ ವಾಸನೆಗೆ ಹೆಚ್ಚು ಕಮ್ಮಿ 3 ಕಿಲೋಮೀಟರ್ ರೇಡಿಯಸ್ ಅಲ್ಲಿರೋ ಎಲಿಫೆಂಟ್ಸ್ ಪತ್ತೆ ಇರ್ತವೆ. ಇದು ಮಸ್ತಲ್ಲಿರೋ ಆನೆ ಎಲ್ಲ ಇದೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತೇವೆ, ಒಂದು ಮಸ್ತಲ್ಲಿದ್ದಾಗ ಆ ಸ್ಮೆಲ್ಗೆ, ಗಾಳಿಗೆ ಯಾವಾಗ ಬೀಸಿದಾಗ ಅದು ಗಾಳಿ ಯಾವ ದಿಕ್ಕಿಗೆ ಹೋಗ್ತವೆ ಅಲ್ಲಿರ್ತಕ್ಕಂಥ ಆನೆಗಳಲ್ಲಿ ಸ್ವಲ್ಪ ಮಸ್ತಲ್ಲಿರೋ ಆನೆ ಅಂದ್ರೆ ಸ್ವಲ್ಪ ಆದಷ್ಟು ಅವಾಯ್ಡ್ ಆಗ್ತವೆ, ಹತ್ರಕ್ಕೆ ಬರೋಕ್ ಹೋಗಲ್ಲ. ಈ ಗಾಳಿ ಬೀಸದೆ ಈ ಸೈಡ್ ಇದ್ರೆ ಅದು ಗೊತ್ತಾಗಲ್ಲ. ಗಾಳಿ ಬೀಸಿದಾಗ ಗಾಳಿ ಮೇಲೆ ಸ್ಮೆಲ್ ಹೋಗುತ್ತಲ್ಲ, ಸೊ ಅದ್ರಲ್ಲಿ ಪತ್ತೆ ಹಚ್ಕೊಂಡು ಅವು ಆದಷ್ಟು ದೂರ ಹೋಗ್ತವೆ. ಅದು ಆಲ್ಮೋಸ್ಟ್ 1-1.5 ತಿಂಗಳು, ಕೆಲವು 2 ತಿಂಗಳು, 3 ತಿಂಗಳು, 6 ತಿಂಗಳು, 7 ತಿಂಗಳು ಇರೋವರೆಗೂ ಇರೋದನ್ನು ನಾನು ನೋಡಿದ್ದೀನಿ. ಸೊ ಅದು ಟಿಪಿಕಲ್ ಮಸ್ತು. ಅದು ಆವಾಗಂತೂ ಮಾವುತನ ಮಾತನ್ನ ಕೇಳೋದೇ ಇಲ್ಲ. ಅದು ನಮ್ಮ ಕ್ಯಾಂಪಲ್ಲೂ ಕೂಡ ಎಲ್ಲ ಮೆಜಾರಿಟಿ 90% ಆನೆಗಳನ್ನ ಎಕ್ಸೆಪ್ಟ್ ಮಾವುತ ಯಾರು ಚೆನ್ನಾಗಿ ನೋಡ್ಕೊತಾನೆ, ಈಗ ಅರ್ಜುನ ಇರ್ಬೋದು ಅಭಿಮನ್ಯು ಇರ್ಬೋದು, ಅವೆರಡು ಮಾತ್ರ ಮಾವುತರ ಹತ್ರ ಹೋಗ್ತಾರೆ. ಅಭಿಮನ್ಯುನು ಕೂಡ ಒಂದು ಮರಕ್ಕೆ ಕಟ್ಬಿಡ್ತಾನೆ ಅವನು. ಅದ್ರ ಅರ್ಜುನ ಮಾತ್ರ ಮರಕ್ಕೆ ಕಟ್ಟಿದ್ರು ಅದಕ್ಕೆ ಮೇವು ಗೀವು ತಿನ್ಸೋ ಟೈಮ್ನಲ್ಲಿ ಏನ್ ಮಾಡ್ತಾನೆ, ಅವನೇ ಹತ್ತಿ ಕೂತ್ಕೊಂಡು ಕರ್ಕೊಂಡು ಹೋಗ್ತಿದ್ದ. ಸೊ ಅದು ಅವನು ಯಾರು ದೊಡ್ಡ ಮಾಸ್ತಿ ಅಂತಿದ್ದ, ಅವನು ಫುಲ್ ಕಂಟ್ರೋಲ್ ಇಟ್ಕೊಂಡಿದ್ದ ಅದು. ಸೊ ಹಾಗೆ ಅದು ಡಿಪೆಂಡ್ಸ್ ಆನ್ ಮಾವುತನ ಮೇಲೆ ಹೋಗುತ್ತೆ.
ಮಾವುತ ಎಷ್ಟು ಅದ್ರ ಜೊತೆ ಅಟ್ಯಾಚ್ಮೆಂಟ್ ಇದೆ ಅದ್ರ ಮೇಲೆ ಡಿಸೈಡ್.